ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷಿತಾ ಅಂತ ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರಲ್ಲಿ ರೇಡಿಯೇಷನ್ ಆನ್ಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಮಾತಾಡ್ತಾ ಇರೋದು ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ. ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂತಂದರೆ ಇದು ಪುರುಷರಲ್ಲಿ ಇರುವಂತಹ ಒಂದು ಗ್ರಂಥಿ. ಇದು ಮೂತ್ರಕೋಶದ ಕೆಳಭಾಗದಲ್ಲಿ ಒಂದು ಸಣ್ಣ ಗ್ರಂಥಿಯಾಗಿ ಇರುತ್ತದೆ. ಇದರ ಮೇನ್ ಕೆಲಸ ಅಂತಂದರೆ ವೀರ್ಯಾಣುಗಳ ಪೋಷಣೆ ಮಾಡುತ್ತೆ. ಇದು ಆ್ಯಸ್ ಏಜ್ ಅಡ್ವಾನ್ಸಸ್ ಅಂತಂದರೆ ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ದೊಡ್ಡದಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ಸನ್ನು ಕಾಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ಪ್ರಾಸ್ಟೇಟ್ ಕ್ಯಾನ್ಸರು ಯಾರಿನಲ್ಲಿ ಕಾಣಿಸುತ್ತೆ ಅಂತಂದರೆ ಅತಿ ವಯಸ್ಸಾದವ್ರಿಗೆ, ಇಲ್ಲ ಅಂತಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರೋವಂಥ ಫ್ಯಾಮಿಲಿ ಮೆಂಬರ್ಸ್ ಇರೋವಂಥವ್ರು ಯಾರಾದರೂ ಇದ್ದರೆ ಅಂಥವರಲ್ಲಿ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲ ಬೊಜ್ಜು ಅಥವಾ ಅತಿಯಾದ ಮದ್ಯಪಾನ ಅಥವಾ ಧೂಮ್ರಪಾನ ಮಾಡುವವರಲ್ಲೂ ಕಾಣಿಸುತ್ತೆ. ಸೊ ಇದು ಹೇಗೆ ಕಾಣಿಸ್ಕೊಳ್ಳುತ್ತೆ, ಯಾವ ಲಕ್ಷಣಗಳ ಜೊತೆಗೆ ಅಂದರೆ ಲೋಯರ್ ಯೂರಿನರಿ ಟ್ರ್ಯಾಕ್ಟ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಅಂತಂದರೆ ಹೆಚ್ಚು ಬಾರಿ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಹೋಗೋದು, ಇಲ್ಲ ರಾತ್ರಿ ಹೊತ್ತು ಬಾರಿ ಎದ್ದು ಹೋಗಬೇಕಾಗಿ ಬರೋವಂಥದ್ದು, ಇಲ್ಲ ಯೂರಿನ್ ಪಾಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥದ್ದು, ಇಲ್ಲ ಅವ್ರು ಮೂತ್ರ ವಿಸರ್ಜನೆ ಮಾಡಿದ್ರೂ ಅವ್ರಿಗೆ ಒಂದು ಸತಿ ಕಂಪ್ಲೀಟಾಗಿ ಪಾಸ್ ಆಯಿತು ಅಂತ ಅನ್ನಿಸ್ದೇ ಇರೋವಂಥದ್ದು, ಇನ್ನು ಕೆಲವರಲ್ಲಿ ಸ್ವಲ್ಪ ಉರಿ ಬರುವಂಥದ್ದು, ಇದೆಲ್ಲ ಇದನ್ನ ಲಕ್ಷಣಗಳು. ಸೊ ಈ ಥರ ಇದ್ದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಏನಾ ಅಂತ ಭಯಪಡೋದು ಬೇಕಿಲ್ಲ. ಈ ಥರ ಸಿಂಪ್ಟಮ್ಸ್ ಇದ್ದಾಗ 10 ಜನಗಳಲ್ಲಿ ಈ ಥರ ಸಿಂಪ್ಟಮ್ಸ್ ಕಾಣಿಸಿದಾಗ ಯಾರೋ ಒಬ್ಬರೋ ಇಬ್ಬರಲ್ಲಷ್ಟೇ ಮಾತ್ರ ಪ್ರಾಸ್ಟೇಟ್ ಕ್ಯಾನ್ಸರ್ ಇರೋ ಸಂಭಾವನೆ ಇರುತ್ತೆ. ಇನ್ನು ಮಿಕ್ಕಿದವರಲ್ಲಿ ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಅಥವಾ ಅವರಿಗೆ ಏಜ್ ರಿಲೇಟೆಡ್ ಅಂದರೆ ಕೆಲವು ಸತಿ ಆ ಗ್ರಂಥಿ ಏಜ್ ಆಗ್ತಾ ದೊಡ್ಡದಾಗತ್ತಲ್ಲ, ಬೆನೈನ್ ಪ್ರಾಸ್ಟೇಟಿಕ್ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ. ಆ ಥರ ಆದಾಗ್ಲೂ ಅವರಿಗೆ ಇದು ಜಾಸ್ತಿ ಆಗೋ ಲಕ್ಷಣಗಳು ಕಾಣಿಸುತ್ತೆ. ಸೊ ಈಗ ಈ ಥರ ಸಿಂಪ್ಟಮ್ಸ್ ಬಂತಂದರೆ ಏನು ಮಾಡಬೇಕು ಅಂತ ಡೌಟ್ ಬರುತ್ತೆ. ಸೊ ಈ ಥರ ಇದ್ದಾಗ ಅವರ ಹತ್ತಿರದ ಯೂರಾಲಜಿಸ್ಟ್ ಅಥವಾ ಡಾಕ್ಟರಿಗೆ ತೋರಿಸಿದಾಗ ಫಸ್ಟು ಇನ್ಫೆಕ್ಷನ್ನು ಹಾಗೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ. PSA ಅಂತ ಹೇಳ್ತೀವಿ, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ನು. ಇದು ಪ್ರಾಸ್ಟೇಟ್ ಇಂದ ಉತ್ಪನ್ನ ಆಗುವಂತಹ ಒಂದು ಪ್ರೋಟೀನು ಬ್ಲಡ್ಡಲ್ಲಿ ಡಿಟೆಕ್ಟ್ ಆಗುತ್ತೆ. ಇದು ಎಷ್ಟು ವ್ಯಾಲ್ಯೂ ಇದೆ ಅಂತ ನೋಡ್ತಾರೆ. ಇದು ಏಜ್ ಲಿಮಿಟಲ್ಲೂ ವಯಸ್ಸಾಗ್ತಾ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ, ಇಲ್ಲ ಇನ್ಫೆಕ್ಷನಿಂದನೂ ಆಗಬಹುದು. ಸೊ ಈ ಥರ PSA 2 ಬಾರಿ 3 ಬಾರಿ ಟೆಸ್ಟ್ ಮಾಡಿದಾಗಲೂ ಜಾಸ್ತಿ ಕಾಣಿಸ್ತಾ ಇದೆ, ಇಲ್ಲ ಅವರು ಒಳಗಡೆ ಪರೀಕ್ಷೆ ಮಾಡ್ತಾರೆ, ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ. ಅದು ಮಾಡಿದಾಗಲೂ ಏನಾದರೂ ಸಂಶಯಾಸ್ಪದವಾಗಿ ಕಾಣಿಸ್ತಾ ಇದೆ ಅಂತಂದಾಗ ಅವರು ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಏನು ಮಾಡೋದು, ಪ್ರಾಸ್ಟೇಟ್ ಕ್ಯಾನ್ಸರ್ ಹೇಗೆ ಗುರ್ತು ಹಿಡಿಯೋದು ಅಂತಂದರೆ ಅವ್ರಿಗೆ ಒಂದು ಮಲ್ಟಿ ಪ್ಯಾರಾಮೆಟ್ರಿಕ್ MRI ಅಂತ ಮಾಡ್ತಾರೆ, ಒಂದು ಇಮೇಜಿಂಗ್ ಅಂತ ಮಾಡ್ತಾರೆ, ಇಲ್ಲ PSMA PET ಸ್ಕ್ಯಾನ್ ಅಂತ ಮಾಡ್ತಾರೆ. ಪೂರ್ತಿ ದೇಹದಲ್ಲಿ ಎಲ್ಲಾದರೂ ಹರಡಿದೆಯಾ, ಹೇಗಿದೆ, ಎಷ್ಟು ಜಾಗದಲ್ಲಿ ಇದೆ ಅಂತ ತಿಳ್ಕೊಳ್ಳಿಕ್ಕೆ. ಇದಾದ ನಂತರ ಬಯಾಪ್ಸಿ ಅಂತ ಮಾಡ್ತಾರೆ. ಬಯಾಪ್ಸಿ ಮಾಡಿದಾಗ ಅಷ್ಟೇ ನಮಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ನಿಜವಾಗ್ಲೂ ಇದೆಯಾ ಇಲ್ವಾ ಅನ್ನೋದು ತಿಳಿಯುತ್ತೆ. ಸೊ ಈಗ ನೆಕ್ಸ್ಟ್ ಇದಕ್ಕೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬಂತು ಅಂತಂದರೆ ಈಗ ಏನು ಮಾಡೋದು, ನೆಕ್ಸ್ಟ್ ಟ್ರೀಟ್ಮೆಂಟ್ಸ್ ಏನು ಆಪ್ಷನ್ಸ್ ಇದೆ ಅಂತಂದರೆ ಬಹಳಷ್ಟು ಆಪ್ಷನ್ಸ್ ಇರುತ್ತೆ ಇದಕ್ಕೆ. ಈ ಕ್ಯಾನ್ಸರು ಹಾರ್ಮೋನ್ ಡ್ರಿವನ್ ಅಂತಂದರೆ ಹಾರ್ಮೋನ್ಸ್ಗೆ ಸೆನ್ಸಿಟಿವ್ ಆಗಿರುತ್ತೆ. ಸೊ ಕೆಲವು ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ಸ್ ಮೂಲಕ ಕೂಡ ಇದನ್ನು ಕಂಟ್ರೋಲಲ್ಲಿ ಇಡಬಹುದು. ಆಮೇಲೆ ಪೇಷಂಟಿನ ಏಜ್, ಅವರ ಎಷ್ಟು ಏಜ್ ಆಗಿದ್ದಾರೆ, ಅವರ ಕಂಡೀಷನ್ಸ್ ಹೇಗಿದೆ, ಬೇರೆ ಏನೇನಾದರೂ ಅವರಿಗೆ ಕಾಯಿಲೆಗಳಿದೆಯಾ ಎಲ್ಲನೂ ನೋಡಿ ಅವ್ರಿಗೆ ಸೂಕ್ತವಾಗಿ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಪ್ರಾಸ್ಟೇಟ್ನ ಗ್ರೇಡ್ ಮತ್ತು ಸ್ಟೇಜ್ ಅದರ ಪ್ರಕಾರವಾಗಿ ನಾವು ಅವ್ರಿಗೆ ಟ್ರೀಟ್ಮೆಂಟನ್ನು ಆಫರ್ ಮಾಡಬೇಕಾಗಿ ಬರುತ್ತೆ. ಸೊ ಪ್ರಾಸ್ಟೇಟಲ್ಲಿ ಸರ್ಜರಿ ಅಂತಂದರೆ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಆಗಿ ಇದೆ ಈಗ, ರೋಬೋಟಿಕ್ ಸರ್ಜರಿ ಅದೆಲ್ಲ ಇರೋದ್ರಿಂದ ಅದರದ್ದು ಸೈಡ್ ಎಫೆಕ್ಟ್ಸ್ ಕೂಡ ಬಹಳಷ್ಟು ಕಡಿಮೆ ಇರುತ್ತೆ. ಇಲ್ಲ ರೇಡಿಯೇಷನ್ ಥೆರಪಿ ಅಂತ ಬಂದರೆ ರೇಡಿಯೇಷನ್ನಲ್ಲಿ ಬ್ರ್ಯಾಕಿ ಥೆರಪಿ ಅಂತ ಮಾಡಬಹುದು. ಅಂತಂದರೆ ಅಕಸ್ಮಾತ್ ಆ ಪ್ರಾಸ್ಟೇಟ್ ಒಂದರಲ್ಲೇ ಸಣ್ಣದಾಗಿ ಇದ್ದ ಲೀಷನ್ಗೆ ರೇಡಿಯೋ ಆ್ಯಕ್ಟಿವ್ ಸೀಡ್ಸನ್ನು ಇಟ್ಟು ಅದ್ರ ಮೂಲಕ ರೇಡಿಯೇಷನ್ನ ಕೊಡ್ಬೋದು. ಇಲ್ಲ ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಅಂತ ಮಾಡ್ತೀವಿ. ಇದು ಸುಮಾರು 6 ವಾರ ಇರುತ್ತೆ, ವಾರದಲ್ಲಿ 5 ದಿನ ಪ್ರತಿದಿನ ಬಂದು ಒಂದು ಮೆಷಿನ್ ಮೂಲಕದಲ್ಲಿ ಆಚೆ ಕಡೆಯಿಂದ ರೇಡಿಯೇಷನ್ನ ಕೊಟ್ಟು ಅದನ್ನು ಗುಣಪಡಿಸ್ಬೋದು. ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಆದಮೇಲೆ ಅದನ್ನು ಹೇಗೆ ಟ್ರೀಟ್ ಮಾಡೋದಕ್ಕೆ ನಾನು ಹೇಳಿದ್ನಲ್ಲ, ಮಲ್ಟಿ ಮೊಡಾಲಿಟಿ ಅಪ್ರೋಚನ್ನು ಯೂಸ್ ಮಾಡ್ಕೋಬೋದು. ಅದನ್ನು ನಾವು ಡಿಸೈಡ್ ಮಾಡ್ತೀವಿ, ಆ ವ್ಯಕ್ತಿಯ ಸ್ಟೇಜ್ ಏನಿದೆ, ಗ್ರೇಡ್ ಏನಿದೆ ಅದ್ರ ಮೂಲಕವಾಗಿ.
ಸೊ ರೇಡಿಯೇಷನ್ ಬಗ್ಗೆ ಹೇಳಬೇಕು ಅಂತಂದರೆ ರೇಡಿಯೇಷನ್ ಸುಮಾರು 6 ವಾರ ಇರುತ್ತೆ ಅಂತ ಹೇಳಿದೆ. ಸೊ 6 ವಾರದ ಟ್ರೀಟ್ಮೆಂಟ್ ಆಗುವಾಗ ಏನಾಗ್ಬೋದು, ಅದು ನೋವೇನಾದರೂ ಇರುತ್ತಾ, ಆ ಥರ ಡೌಟ್ಸ್ ಇರುತ್ತೆ. ಸೊ ರೇಡಿಯೇಷನ್ ಬಂದು ಪೇನ್ಲೆಸ್ ಟ್ರೀಟ್ಮೆಂಟು. ಅವ್ರಿಗೆ ಕೊಡುವಾಗ ಏನೂ ಗೊತ್ತಾಗೋದಿಲ್ಲ. ಸೊ ಸುಮಾರು 1 ಅವರ್ ಅಥವಾ 145 ಮಿನಿಟ್ಸ್ ಆಗುತ್ತೆ ಹಾಸ್ಪಿಟಲ್ಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗುವಂಥದ್ದು. ಇದು ಸುಮಾರು 5ರಿಂದ 6 ವಾರ ಟ್ರೀಟ್ಮೆಂಟ್ ಇರುತ್ತೆ. ರೇಡಿಯೇಷನ್ ಸೈಡ್ ಎಫೆಕ್ಟ್ಸ್ ಏನಾಗ್ಬೋದು ಅಂತ ಕೇಳಿದ್ರೆ, ಕೆಲವರಿಗೆ ಲೂಸ್ ಮೋಷನ್ ಆಗೋ ಸಾಧ್ಯತೆ ಅಥವಾ ಉರಿ ಮೂತ್ರ ಬರುವ ಸಾಧ್ಯತೆ ಇರುತ್ತೆ. ಇದೆಲ್ಲ ಯೂಶ್ವಲಿ ಟೆಂಪರರಿ ಇರುತ್ತೆ. ಅದಾಗದೆ ಟ್ರೀಟ್ಮೆಂಟ್ ಮುಗಿದ 1-2-3 ವಾರಗಳಲ್ಲಿ ರಿಸಾಲ್ವ್ ಆಗುತ್ತೆ. ಸೊ ಈಗ ಟ್ರೀಟ್ಮೆಂಟ್ ಆದಮೇಲೆ ಹೇಗೆ ಮಾನಿಟರ್ ಮಾಡ್ತೀವಿ ಅಂತಂದರೆ, ಟ್ರೀಟ್ಮೆಂಟ್ ಆದಮೇಲೆ PSA ಲೆವೆಲ್ಗಳನ್ನು ಮತ್ತೆ ಯೂಸ್ ಮಾಡಿ ಮಾನಿಟರ್ ಮಾಡ್ತೀವಿ. ಅಕಸ್ಮಾತ್ ಏನಾದರೂ PSA ಲೆವೆಲ್ಗಳು ಮತ್ತೆ ಇನ್ಕ್ರೀಸ್ ಆಗ್ತಾ ಇದೆ, ಆ ಥರ ಇದೆ ಅಂತಂದರೆ ಅದ್ರ ಸೂಕ್ತವಾಗಿ ಟ್ರೀಟ್ಮೆಂಟನ್ನು ಕೊಡಬೇಕಾಗಿ ಬರುತ್ತೆ. ಬೇರೆ ಇನ್ನೇನು ಸ್ಕ್ಯಾನು ಅದೆಲ್ಲ ಇದು ಫಾಲೋಅಪ್ಗೆ ಇರೋದಿಲ್ಲ. ಯೂಶ್ವಲಿ PSA ಲೆವೆಲ್ ಒಂದ್ರ ಮೂಲಕನೇ ಈಸಿಯಾಗಿ ರಿಕರೆನ್ಸಸ್ ಅಥವಾ ಫಾಲೋಅಪನ್ನು ಮಾನಿಟ್ರ್ ಮಾಡ್ಬೋದಾಗತ್ತೆ. ಇನ್ನು ಕೆಲವ್ರಿಗೆ ತುಂಬ ವಯಸ್ಸಾದ ವೃದ್ಧರಿಗೆ ಅಕಸ್ಮಾತ್ ಅದು ಆರ್ಗನ್ ಕನ್ಫೈನ್ಡ್ ಅಂತಂದರೆ ಪ್ರಾಸ್ಟೇಟ್ ಒಳಗಡೆನೇ ಸಣ್ಣದಾಗಿ ಇದೆ ಅಂತಂದರೆ ಅವರಿಗೆ ಆ್ಯಕ್ಟಿವ್ ಸರ್ವೇಲೆನ್ಸ್ ಅಂತಲೂ ಮಾಡ್ಬೋದು. ಆ್ಯಕ್ಟಿವ್ ಸರ್ವೇಲೆನ್ಸ್ ಅಂತಂದರೆ ಬರೀ PSA ಮಾನಿಟರ್ ಮಾಡಿ ಅಕಸ್ಮಾತ್ ಅದೇನಾದರೂ ತುಂಬ ಜಾಸ್ತಿ ಆಗ್ತಿದೆ ಅಂತಂದರೆ ಆ ಸಂದರ್ಭದಲ್ಲಿ ಟ್ರೀಟ್ಮೆಂಟನ್ನು ಕೂಡ ಆಫರ್ ಮಾಡಬಹುದು. ಇನ್ನು ಸರ್ಜರಿ ಆದ ನಂತರ ಫಾಲೋಅಪ್ಪಲ್ಲಿ ಇದ್ದವರಿಗೆ ಕೆಲವರಿಗೆ ಅಕಸ್ಮಾತ್ ಏನಾದರೂ PSA ಲೆವೆಲ್ ಮತ್ತೆ ರೇಸ್ ಆಗ್ತಾ ಇದೆ, ಇವಾಗ ಏನು ಮಾಡೋದು ಅಂತಂದರೆ ಅಂಥವರಿಗೂ ಕೂಡ ರೇಡಿಯೇಷನ್ನ ಕೊಟ್ಟು ಆ ಟ್ರೀಟ್ಮೆಂಟ್ ಆ ಕ್ಯಾನ್ಸರನ್ನು ಮತ್ತೆ ಪೂರ್ತಿ ಗುಣಪಡಿಸುವ ಸಾಧ್ಯತೆ ಇರುತ್ತೆ ಈ ಕ್ಯಾನ್ಸರಲ್ಲಿ. ಸೊ ಇದಲ್ದಿರ ಹಾರ್ಮೋನ್ ಥೆರಪಿ ಅಥವಾ ಕೀಮೋಥೆರಪಿ ಏನಿದೆ ಅದು ಹರಡಿರುವಂಥ ಕಾಯಿಲೆ ಅಂತಂದರೆ ಮೆಟಾಸ್ಟಾಟಿಕ್ ಗ್ರೇಡ್ 4 ಸ್ಟೇಜ್ 4 ಬಂದಿರೋವಂಥವರಿಗೆ ಕೀಮೋಥೆರಪಿ ಕೂಡ ಒಂದು ಆಪ್ಷನ್ ಇರುತ್ತೆ. ಬಟ್ ಫಸ್ಟ್ ಯೂಶ್ವಲಿ ಇದು ಹಾರ್ಮೋನ್ ಸೆನ್ಸಿಟಿವ್ ಕ್ಯಾನ್ಸರ್ ಆಗಿರೋದ್ರಿಂದ ಹಾರ್ಮೋನ್ ಟ್ರೀಟ್ಮೆಂಟ್ ನಂತರ ಅವರು ಡಿಸೈಡ್ ಮಾಡಿ ಕೊಡ್ತೀವಿ, ಅವರ ಸ್ಟೇಜ್ ಹೇಗಿದೆ ಏನಿದೆ ಅಂತ ನೋಡಿ. ಸೊ ಕೆಲವರಿಗೆ ಬೆನ್ನು ಮೂಳೆಯಲ್ಲಿ ಅತಿಯಾದ ನೋವು ಆ ಥರ ಏನಾದರೂ ಕಂಡು ಬಂದಲ್ಲಿ ಅದಕ್ಕೂ ಕೂಡ ನೋವಿಗೆ ತಗ್ಗಿಸಲು ನಾವು ರೇಡಿಯೇಷನನ್ನು ಪ್ಲ್ಯಾನ್ ಮಾಡಿ ಕೊಡ್ಬೋದು. ಸೊ ಈ ಪ್ರಾಸ್ಟೇಟ್ ಕ್ಯಾನ್ಸರದ್ದು ಸ್ಕ್ರೀನಿಂಗ್ ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಂತಂದರೆ, ಯೂಶ್ವಲಿ ಇದು BRCA1 ಮ್ಯೂಟೇಷನ್ ಅಂತ ಹೇಳ್ತೀವಿ. ಆ ಥರ ಮ್ಯೂಟೇಷನ್ಸ್ ಅಥವಾ ಪ್ರಾಸ್ಟೇಟ್ ಕ್ಯಾನ್ಸರ್ ಫಸ್ಟ್ ರಿಲೇಟಿವ್ಸ್ ಅಂತಂದರೆ ತಂದೆಯವ್ರಿಗಿತ್ತು, ಇಲ್ಲ ಅಣ್ಣ ತಮ್ಮಂದ್ರಲ್ಲಿದೆ, ಆ ಥರ ನನಗೆ ಬರೋ ಚಾನ್ಸಸ್ ಇದೆಯಾ ಅಂತ ಡೌಟ್ ಇದ್ದಲ್ಲಿ ಪರೀಕ್ಷೆ ಮಾಡಿಸ್ಕೋಬೋದು. PSA ಲೆವೆಲ್ಸಲ್ಲೂ ಕೂಡ ಸ್ಕ್ರೀನ್ ಮಾಡಿಸ್ಕೋಬೋದು. ಇದು 40 ವಯಸ್ಸಿನ ನಂತರ ಮಾಡಿಸ್ಕೋಬೋದಾದಂಥದ್ದು. ಏಕೆಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಯೂಶ್ವಲಿ 60 ವರ್ಷದ ಮೇಲೆ ಕಾಣಿಸುವಂತಹ ಕಾಯಿಲೆ. ಸೊ ನಿಮಗೇನಾದರೂ ಅನುಮಾನಾಸ್ಪದ ಸಿಮ್ಟಮ್ಸ್, ಯೂರಿನರಿ ಸಿಮ್ಟಮ್ಸ್ ಇದೆ, ಆ ಥರ ಇದೆ ಅಂತಂದರೆ ನಿಮ್ಮ ಯೂರಾಲಜಿಸ್ಟ್ ಹತ್ರ ಹೋಗಿ ಅದನ್ನು ಫರ್ದರ್ ಟೆಸ್ಟ್ ಮಾಡಿ ಸಂಶಯನ ಕ್ಲಿಯರ್ ಮಾಡ್ಕೋಬೋದು. ಪ್ರಾಸ್ಟೇಟ್ ಕ್ಯಾನ್ಸರು ಒನ್ ಆಫ್ ದ ಬೆಸ್ಟ್ ಟ್ರೀಟಬಲ್ ಕ್ಯಾನ್ಸರ್ಸು. ಸೊ ಯಾವುದೇ ಭಯ ಪಟ್ಕೊಳ್ದಿರ ಯಾವುದಾದ್ರೂ ಈ ಥರ ರೋಗ ಲಕ್ಷಣಗಳು ಏನಾದರೂ ಕಂಡುಕೊಂಡ್ರೆ ನಿಮ್ಮ ಹತ್ತಿರದ ಡಾಕ್ಟರ್ಸ್ಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಅರ್ಲಿ ಡಿಟೆಕ್ಷನ್ ಇಸ್ ದ ಬೆಸ್ಟ್ ಕ್ಯೂರ್. ಸೊ ಅರ್ಲಿಯೆಸ್ಟ್ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ ಚಾನ್ಸಸ್ ಆಫ್ ಕ್ಯೂರ್ ಇಸ್ ವೆರಿ ಗುಡ್. ಸೊ ಪ್ರಾಸ್ಟೇಟ್ ಕ್ಯಾನ್ಸರು ಒಂದು ಗುಣಪಡಿಸಬಹುದಾದಂತಹ ಕ್ಯಾನ್ಸರು. ಸೊ ಕರೆಕ್ಟ್ ಸಮಯದಲ್ಲಿ ಬಂದು ಟ್ರೀಟ್ಮೆಂಟನ್ನು ತೊಗೊಂಡ್ರೆ ಗುಣ ಆಗುವ ಸಾಧ್ಯತೆ ಚೆನ್ನಾಗಿರುತ್ತದೆ. ನಿಮಗೇನಾದರೂ ಫರ್ದರ್ ಇನ್ಫಾರ್ಮೇಷನ್ ಅಥವಾ ಡೌಟ್ಸ್ ಇದರಲ್ಲಿ ಇಲ್ಲಿ ಕೆಳಗೆ ಬರ್ತಿರೋ ನಂಬರ್ಗೆ ಫೋನ್ ಅಥವಾ ಮೆಸೇಜ್ ಮಾಡಿದ್ರೂ ನಿಮ್ಮ ಫರ್ದರ್ ಸಂಶಯಗಳು ಅಥವಾ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬಹುದು.